ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ KCT 2026ನ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಂತೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಏನದು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಸೊ ಮುಂದಿನದಾಗಿ ಬಂದುಬಿಟ್ಟು KCT 2026ನ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ KCT 2026ನ ಕೌನ್ಸ್ಲಿಂಗ್ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ KCT 2026ನ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ, ಹಾಗಾದರೆ ಯಾವಾಗ ಲಾಸ್ಟ್ ಡೇಟ್ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಲು ಕೊನೆಯ ದಿನಾಂಕ ಯಾವುದು, ಯಾವಾಗ ಒಳಗಡೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಕಾಲೇಜ್ ರಿಪೋರ್ಟಿಂಗ್ ಮಾಡಲು ಕೊನೆಯ ದಿನಾಂಕ ಮತ್ತು ಕೊನೆಯ ಸಮಯ ಯಾವುದು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋಲಿ. ಹಾಗೆ ಸೀಟ್ ಅಲಾಟ್ಮೆಂಟ್ ಆಗದ ವಿದ್ಯಾರ್ಥಿಗಳು ಮತ್ತೆ ಚಾಯ್ಸ್ ಎಂಟ್ರಿ ಮಾಡಬೇಕಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸೀಟ್ ಅಲಾಟ್ಮೆಂಟ್ ಆದವರು ಚಾಯ್ಸ್ ಎಂಟ್ರಿ ಮಾಡಲೇಬೇಕಾ ಕಡ್ಡಾಯನ ಅಂತ ಕೇಳ್ತಿದ್ರಿ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಚಾಯ್ಸ್ ಎಂಟ್ರಿ ಮಾಡದೇ ಇದ್ದರೆ ಏನಾಗುತ್ತೆ, ಫೀಸ್ ಪೇಮೆಂಟ್ ಮಿಸ್ ಮಾಡಿದವರಿಗೆ ಮತ್ತೆ ಅವಕಾಶ ಇದೆ. ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು 2026ನ ಸೆಕೆಂಡ್ ರೌಂಡ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ KE ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ ಇನ್ನು. ಸೊ ಈಗ KE ಅವರು ಹೇಳ್ತಿರೋ ಪ್ರಕಾರ, ಅಂದರೆ ಈಗ ಟ್ವಿಟರಲ್ಲಾಗಿರ್ಬೋದು, ಸೊ ಇಲ್ಲಿ ಸಿಗ್ತಿರೋ ಮಾಹಿತಿ ಪ್ರಕಾರ, ಸೊ ಅಡ್ಮಿಷನ್ ಪ್ರೊಸೆಸ್, ಫಸ್ಟ್ ರೌಂಡ್ನ ಅಡ್ಮಿಷನ್ ಪ್ರೊಸೆಸ್ ಪೂರ್ಣಗೊಂಡ ನಂತರ, ಕಂಪ್ಲೀಟ್ ಆದ ತಕ್ಷಣವೇ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಅನ್ನೋದು ಶುರುವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಫಸ್ಟ್ ಸೆಕೆಂಡ್ ರೌಂಡ್ನ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ, ಅಂದರೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಆಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಸೆಕೆಂಡ್ ರೌಂಡ್ನ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ನ ಕೌನ್ಸ್ಲಿಂಗ್ ಬಂದುಬಿಟ್ಟು ತುಂಬಾ ಡಿಲೇ ಆಗುತ್ತೆ. ಯಾಕಂದರೆ ಸೊ ತುಂಬಾ ಪ್ರೊಸೆಸ್ ಅನ್ನೋದು ಇರುತ್ತೆ, ಆಪ್ಷನ್ ಎಂಟ್ರಿ ಇರುತ್ತೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ, ತುಂಬಾ ಪ್ರೊಸೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಅನ್ನೋದು ಬಂದುಬಿಟ್ಟು ಆಗಸ್ಟ್ 3rd ವೀಕ್ ಅಥವಾ 4th ವೀಕಲ್ಲಿ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಅನ್ನೋದು ನಡೆಯುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೀವು ಕೌನ್ಸ್ಲಿಂಗ್ ಬಗ್ಗೆ ಈಗ ತಲೆ ಕೆಡಿಸ್ಕೊಡೋದು ಬೇಡ. ಈಗ ನೀವು ಮೇಯ್ನಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ಫೋಕಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ KCT 2026 ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಹೌದು, ಇದೊಂದು ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ವಿದ್ಯಾರ್ಥಿಗಳು ಜುಲೈ 24ಕ್ಕೆ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, ಸೊ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಜುಲೈ 28 ಸಂಜೆವರೆಗೂ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಸೊ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನ ಮಾಡಿ. ಸೊ ಚಾಯ್ಸ್ ಎಂಟ್ರಿನ ನೀವು ಮಾಡಿರ್ತಿದ್ರೆ ಏನಾಗುತ್ತೆ, ಅದರ ಪರಿಣಾಮ ಏನಿರುತ್ತೆ, ಸೊ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನಾಗುತ್ತೆ ಅಂತ. ಸೊ ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಲು ಕೊನೆಯ ದಿನಾಂಕ 29 ಜುಲೈ ಸಂಜೆ ಆಗುತ್ತೆ. ಸೊ 29 ಜುಲೈ ಸಂಜೆ 4 ಗಂಟೆ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದ್ರ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಪ್ಷನ್ ಅನ್ನೋದು ಬಿಡೋದಿಲ್ಲ. ಸೊ ಅಷ್ಟರೊಳಗಡೆ ನೀವು ಎಲ್ಲದನ್ನು ಕಂಪ್ಲೀಟ್ ಮಾಡಿಬಿಟ್ಟು, ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಕಾಲೇಜ್ ರಿಪೋರ್ಟಿಂಗ್ ಮಾಡಲು ಕೊನೆಯ ದಿನಾಂಕ, ಕಾಲೇಜ್ ರಿಪೋರ್ಟಿಂಗ್ ಮಾಡಲು ಸೇಮ್ ಡೇಟ್ ಆಗಿರುತ್ತೆ, 29 ಜುಲೈ ಸಂಜೆ 6 ಗಂಟೆ, 4 ಗಂಟೆ ಇಲ್ಲಿ 6 ಗಂಟೆಗೆ 6 ಗಂಟೆ ಒಳಗಡೆ ನೀವು ಕಾಲೇಜ್ ರಿಪೋರ್ಟಿಂಗ್ ಮುಗಿಸ್ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಸೀಟ್ ಅಲಾಟ್ಮೆಂಟ್ ಆಗದ ವಿದ್ಯಾರ್ಥಿಗಳು ಮತ್ತೆ ಚಾಯ್ಸ್ ಎಂಟ್ರಿ ಮಾಡಬೇಕಾ, ಟೆನ್ಷನ್ನೇ ಮಾಡ್ಕೊಬಿಡಿ. ಸೀಟ್ ಅಲಾಟ್ಮೆಂಟ್ ಆಗದ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಬೇಕಂತ ಏನಿಲ್ಲ. ಸೊ ಮಾಡಿದ್ರೆ ಆಗುತ್ತೆ, ಮಾಡಿರ್ತಿದ್ರು ಆಗುತ್ತೆ. ಯಾಕಂದರೆ ಸೀಟ್ ಅಲಾಟ್ಮೆಂಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ KE ಅವರು ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಸೆಕೆಂಡ್ ರೌಂಡಿಗೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕೌನ್ಸ್ಲಿಂಗ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಪಾರ್ಟಿಸಿಪೇಟ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಾಂದರೆ ನಿಮಗೆ ಯಾವುದೇ ರೀತಿ ಸೀಟ್ ಅನ್ನೋದು ಸಿಗೋದಿಲ್ಲ. ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಆಗದವರು ಚಾಯ್ಸ್ ಎಂಟ್ರಿ ಮಾಡಲೇಬೇಕಾ, ಹೌದು, ಸೀಟ್ ಅಲಾಟ್ಮೆಂಟ್ ಯಾರಿಗೆಲ್ಲ ಆಗಿರುತ್ತೋ ಸೊ ಅವ್ರು 100% ಚಾಯ್ಸ್ ಎಂಟ್ರಿನ ಮಾಡಲೇಬೇಕಾಗಿರುತ್ತೆ. ಸೊ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಬಿಟ್ಟು KE ಅವರು ನಿಮ್ಮನ್ನ ಎಕ್ಸಿಟ್ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕೌನ್ಸ್ಲಿಂಗಿಂದನೇ ತೆಗೆದಾಕ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಚಾಯ್ಸ್ ಎಂಟ್ರಿನ ಮಾಡಿ. ಚಾಯ್ಸ್ 2 ಅಥವಾ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ನೀವು ಫಸ್ಟ್ ರೌಂಡಲ್ಲಿರುವಂಥ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡು, ಸೊ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಬಿಟ್ರೆ ಸೆಕೆಂಡ್ ರೌಂಡಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಸೀಟ್ ಸಿಗ್ತದೆ. ಸೊ ಸೆಕೆಂಡ್ ರೌಂಡನ್ನೇ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ನೇ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಇನ್ನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ ಆ ಸೀಟ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು
ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ರೌಂಡ್ನಲ್ಲಿ ಕಂಪ್ಲೀಟಾಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿಬಿಟ್ಟು ಕಾಲೇಜ್ನ ಕರೆಕ್ಟಾಗಿ ಆ್ಯಡ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂಥ ಬ್ರಾಂಚ್ ಆಗಿರ್ಬೋದು, ಡ್ರೀಮ್ ಕಾಲೇಜ್ ಆಗಿರ್ಬೋದು, ಸೊ ಎಲ್ಲದನ್ನು ಕರೆಕ್ಟಾಗಿ ಆ್ಯಡ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿಬಿಟ್ಟು ಸೀಟ್ನ ಪಡ್ಕೊಳೋದಾಗಿರುತ್ತೆ. ಸೊ ಈ ಥರನೂ ಪ್ರೊಸೆಸ್ ಇದೆ. ಹಾಗೆ ಚಾಯ್ಸ್ ಎಂಟ್ರಿ ಮಾಡದೇ ಇದ್ದರೆ ಏನಾಗುತ್ತೆ, ಚಾಯ್ಸ್ ಎಂಟ್ರಿ ನೀವೇನಾದರೂ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಆಗ್ತಾರೆ, ಅಂದರೆ ಕೌನ್ಸ್ಲಿಂಗ್ ಇದನ್ನು ಎಕ್ಸಿಟ್ ಆಗ್ತಾರೆ, ನಿಮ್ಗೆ ಯಾವುದೇ ರೀತಿ ಸೀಟ್ ಸಿಗೋಲ್ಲ. ಸೊ ನೀವು ಆಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಸೀಟ್ನ ತೊಗೋಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅಂದರೆ ನೀವು ಫುಲ್ ಪೇಮೆಂಟ್ನ ಮಾಡಿಬಿಟ್ಟು ನೀವು ಸೀಟ್ನ ಪಡ್ಕೋಬೇಕಾಗಿರುತ್ತೆ. ಸೊ ಯಾವುದಾದ್ರು ಒಂದು ನಿಮಗೆ ಸಿಕ್ಕಿರೋ ಕಾಲೇಜಿಗೆ ಹೋಗಿಬಿಟ್ಟು ಸೀಟ್ನ ಪಡ್ಕೋಬೇಕಾಗುತ್ತೆ. ಸೊ ಅದು ಸಿಗೋ ಚಾನ್ಸಸ್ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಚಾಯ್ಸ್ ಎಂಟ್ರಿನ ಕರೆಕ್ಟಾಗಿ ಮಾಡಿ. ಫೀಸ್ ಪೇಮೆಂಟ್ ಮಿಸ್ ಮಾಡಿದವರಿಗೆ ಮತ್ತೆ ಅವಕಾಶ ಇದೆಯೇ? ಸೊ ಇದೇ ಟೆನ್ಷನ್ ಮಾಡ್ಕೋಬೇಡಿ. ಸೊ ನಿಮಗೆ 29ರವರೆಗೆ ಟೈಮ್ ಇದೆ. ಸೊ ಆದಷ್ಟು ಬೇಗ ಎಲ್ಲದನ್ನು ಕಂಪ್ಲೀಟ್ ಮಾಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಗಿರ್ಬೋದು. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಎಕ್ಸ್ಟೆಂಡ್ ಮಾಡಿದಾರೆ ಅಂತಲೂ ಹೇಳಿದ್ದೀನಿ. ಸೊ ಎಲ್ಲ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.